ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ತಮ್ಮೆಲ್ಲರನ್ನು ಸ್ವಾಗತಿಸಲಿದ್ದಾರೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಗೌರವ ಕಾರ್ಯದರ್ಶಿಯಾದಂತಹ ಶ್ರೀ ಕೆ.ಸಿ. ಅಶೋಕ್ ರವರು. ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈಗ ವಿಚಾರಗೋಷ್ಠಿಯಲ್ಲಿ ಮೊದಲನೇ ವಿಚಾರಗೋಷ್ಠಿಯನ್ನ ಇವತ್ತಿನ ಮುಖ್ಯ ಕಾರ್ಯಕ್ರಮ ವಿಚಾರಗೋಷ್ಠಿ, ವಿಚಾರ ಸಂಕಿರಣ. ಅಂದು ಇಂದು ಮುಂದು ಅಂತ ಹೇಳ್ತಾರೆ. ಅಂದು ಸತಿ ಸುಲೋಚನಾ 1934 ಆ ಫಿಲ್ಮ್ ಶುರು ಆಯ್ತಲ್ಲ, ಆ ಫಿಲ್ಮಿಂದ ಮೊನ್ನೆ ಫ್ರೈಡೆ ರಿಲೀಸ್ ಆಯ್ತಲ್ಲ, ಆ ಫಿಲ್ಮ್ವರೆಗೂ ಎಲ್ಲರ ಆಸೆ ಏನು, ಎಲ್ಲ ಪ್ರೊಡ್ಯೂಸರು ನಿರ್ಮಾಪಕರು ಆರ್ಟಿಸ್ಟ್ ಒಂದೇ ಒಂದು ಆಸೆ, ನಮ್ಮ ಪಿಕ್ಚರ್ನ ಜನ ಒಪ್ಪಬೇಕು, ನಮ್ಮ ಪಿಕ್ಚರು ಸೂಪರ್ ಹಿಟ್ ಆಗಬೇಕು, ಗೆಲುವಿನ ಹಾರ ನಮ್ಮ ಕುತ್ತಿಗೆ ಮೇಲೆ ಬೀಳಬೇಕು ಅಂತ. ಆ ಗೆಲುವಿನ ಹಾರ ಜಯಮಾಲಾನೇ ನಮ್ಮ ಅಧ್ಯಕ್ಷರಾಗಿ ಸಿಕ್ಕಿದ್ದಾರೆ ಅಂದ್ರೆ ಇದಕ್ಕಿಂತ ಸೂಕ್ತವಾದ ಒಬ್ರು ಅಧ್ಯಕ್ಷರಿರಕ್ಕೆ ಸಹಿತ ಸಾಧ್ಯ. ಈಗ ಆಗ್ಬೇಕಾಗಿರೋದು ಒಂದು, ಎಲ್ಲ ಕಡೆ ಅದೇ ಆಗುತ್ತೆ. ಟೇಲ್ ಆಫ್ ಟೂ ಸಿಟೀಸ್ ಅಂತ ಚಾರ್ಲ್ಸ್ ಡಿಕನ್ ಒಂದು ಬುಕ್ ಬರೆದ್ರೆ ಅದರ ಓಪನಿಂಗ್ ಲೈನ್ ಅದನ್ನೇ ಹೇಳ್ತಾನೆ, ದಿಸ್ ಇಸ್ ದ ಬೆಸ್ಟ್ ಆಫ್ ಟೈಮ್ಸ್, ದಿಸ್ ಇಸ್ ದ ವರ್ಸ್ಟ್ ಆಫ್ ಟೈಮ್ಸ್ ಅಂತ. ಇದಕ್ಕಿಂತ ಅತ್ಯುತ್ತಮವಾದ ಕಾಲ ಇನ್ನೊಂದಿಲ್ಲ, ಇದಕ್ಕಿಂತ ಅತಿ ಕೆಟ್ಟವಾದ ಕಾಲ ಇನ್ನೊಂದಿಲ್ಲ. ಇದೇ ಬೆಳಕಿನ ಋತು, ಇದೇ ಕತ್ತಲೆಯ ಋತು. ಇಲ್ಲಿ ನನ್ನ ಮುಂದೆ ಎಲ್ಲವೂ ಇದೆ, ಇಲ್ಲಿ ನನ್ನ ಮುಂದೆ ಏನೂ ಇಲ್ಲ ಅನ್ನೋದೇ ಪ್ರತಿಯೊಂದು ಕಾಲದ ಸಾರಾಂಶ. ನಮ್ಮ ಕಾಲದಲ್ಲಿ ಮಾತ್ರ ಅಲ್ಲ, ಆ ಕಾಲದಲ್ಲಿ ಅದನ್ನೇ ಹೇಳ್ತಾ ಇದ್ರು, ಮುಂದಿನ ಕಾಲದಲ್ಲಿ ಅದನ್ನೇ ಹೇಳ್ತಿದ್ರು, ಅದೇ ಸತ್ಯ. ಹಾಗಾಗಿ ವಿ ಜಸ್ಟ್ ಆಕ್ಸೆಪ್ಟ್ ಟೈಮ್ ಆಸ್ ಇಟ್ ಈಸ್. ಆಟೋ ಕರೆಕ್ಟ್ ಅಂಡ್ ಬ್ಯೂಟಿ ಇರೋದು ಆಕ್ಷನ್ ಅಲ್ಲಿ. ನಮ್ಮ ಇಡೀ ಚಿತ್ರರಂಗ ನಡೀತಾ ಇರೋದೇ ಆಕ್ಷನ್ ಅನ್ನೋ ಪದದ ಮೂಲಕ. ಹಾಗಾಗಿ ನೀವು ಅಂದ್ಕೊಂಡಿರುವಂತ ಎಲ್ಲ ವಿಷಯಗಳು ದಯವಿಟ್ಟು ಕಾರ್ಯರೂಪಕ್ಕೆ ತನ್ನಿ, ಅದು ಎಲ್ಲದಕ್ಕಿಂತ ಮುಖ್ಯ ಆಕ್ಷನ್. ಥ್ಯಾಂಕ್ ಯು ಸೊ ಮಚ್. ಹೊಸ ಸಮಗ್ರ ಚಲನಚಿತ್ರ ನೀತಿ ಜಾರಿಗೆ ಬರಬೇಕು ಅಂತ ನಾನು ತಮ್ಮಲ್ಲಿ ಕೇಳ್ಕೊಳ್ತೀನಿ ಸರ್. ಸಿನಿಮಾಟೋಗ್ರಫಿ ಕಾಯ್ದೆ ಇದು ತಾವು ಒಂಚೂರು ಗಮನ ಕೇಳಿ ಸರ್. ಸಿನಿಮಾಟೋಗ್ರಫಿ ಕಾಯ್ದೆ ತಿದ್ದುಪಡಿ ಆಗಬೇಕಾಗಿದೆ ಸರ್. ತಿದ್ದುಪಡಿ ಆಗಿದೆ, ಇಲ್ಲಿ ಮಾರ್ಪಾಡು ಮಾಡ್ಕೋಬೇಕಾಗಿದೆ ಸರ್. ಇಲ್ಲಿ ಒಂದು ಸಣ್ಣ ತಪ್ಪುಗಳಿಂದ ಪ್ರತಿಯೊಬ್ಬರು ತುಂಬ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಸರ್. ಇವತ್ತು ಪ್ರಸ್ತುತ ಚಿತ್ರಮಂದಿರಗಳ ಲೈಸೆನ್ಸ್ನ ನವೀಕರಣ ಪ್ರಕ್ರಿಯೆಯಲ್ಲಿ ಅನೇಕ ಸಾರಿ ಇಲಾಖೆಗಳ ಅನುಮತಿ ಪಡೆಯಬೇಕಾಗೋದ್ರಿಂದ ಪ್ರದರ್ಶಕರು ಮತ್ತು ಚಿತ್ರಮಂದಿರ ಮಾಲೀಕರು ಅನೇಕ ತೊಂದರೆಗಳನ್ನು ಇವತ್ತು ಅನುಭವಿಸ್ತಿದ್ದಾರೆ. ಚಿತ್ರಮಂದಿರ ಲೈಸೆನ್ಸ್ ನವೀಕರಣ ಏಕಗವಾಕ್ಷಿ ವ್ಯವಸ್ಥೆ, ಸಿಂಗಲ್ ವಿಂಡೋ ಸಿಸ್ಟಮ್ ಮೂಲಕ ಸರಳ ಮತ್ತು ವೇಗವಾಗಿ ಮಾಡುವ ವ್ಯವಸ್ಥೆಯನ್ನು ಸರ್ಕಾರ ಜಾರಿಗೆ ತರಬೇಕಾಗಿದೆ ಸರ್. ಹೇಳ್ತಾರೆ ನಾವು ಮಾಡಿದ್ದೀವಿ ಅಂತ, ಅದರಲ್ಲಿ ಅನೇಕ ಚಿಕ್ಕ ವಿಚಾರಕ್ಕೆ ಇವತ್ತು ಅಲ್ದಾಡುವಂಥದ್ದಾಗುತ್ತೆ ಸರ್. ಯಾಕೆಂದರೆ ಚಿತ್ರಮಂದಿರ ಕೇವಲ ಬೆಂಗಳೂರಿನಲ್ಲಿಲ್ಲ, ಬೇರೆ ಬೇರೆ ಭಾಗಗಳಿಂದ ಬರಬೇಕು, ಗ್ರಾಮೀಣ ಭಾಗದಿಂದ ಬರಬೇಕು, ಅವ್ರು ಇಲ್ಲಿ ಉಳ್ಕೋಬೇಕು. ಅದಕ್ಕಾಗಿ ಅವ್ರು ಪರದಾಡೋ ಪಾಡುಗಳು ಭಾಳ ಕಷ್ಟ ಇದೆ ಸರ್. ಈ ಸಂಪೂರ್ಣ ಡಿಜಿಟಲ್ ಯುಗ ಇದ್ರೂ ಕೂಡ ಇಲಾಖೆಗಳು ಇನ್ನೂ ಕೂಡ ಅನೇಕ ಸೆಲ್ಯುಲಾಯ್ಡ್ ಕಾಲದ ನಿಯಮಗಳನ್ನು ಮತ್ತು ಷರತ್ತುಗಳನ್ನು ಆಧಾರ ಮಾಡಿಕೊಂಡೇ ನವೀಕರಣ ಪ್ರಕ್ರಿಯೆಯನ್ನು ನಡೆಸ್ತಾ ಇದ್ದಾರೆ ಸರ್. ಚಿತ್ರಮಂದಿರ ಕ್ಷೇತ್ರಕ್ಕೆ ದೊಡ್ಡ ಸಮಸ್ಯೆಯಾಗಿದೆ. ಇವತ್ತಿನ ಡಿಜಿಟಲ್ ಸಿನಿಮಾ ತಂತ್ರಜ್ಞಾನಕ್ಕೆ ಅನುಗುಣವಾಗಿ ನಿಯಮಗಳನ್ನು, ಆಧುನಿಕ ವ್ಯವಸ್ಥೆಗೆ ತಕ್ಕ ಹೊಸ ಮಾರ್ಗಗಳನ್ನು ಸರ್ಕಾರ ಮಾರ್ಪಾಡು ಮಾಡಿಕೊಡ್ಬೇಕು ಅಂತ ನಾನು ತಮ್ಮಲ್ಲಿ ಅರಿಕೆ ಮಾಡ್ಕೋತೀನಿ ಸರ್. ಇದೇ ವೇಳೆಯಲ್ಲಿ ಸರ್ 1200 ಚಿತ್ರಮಂದಿರಗಳು ಕಾರ್ಯನಿರ್ವಹಿಸ್ತಿದ್ದು ಇವತ್ತು 400 ಚಿತ್ರಮಂದಿರಕ್ಕೆ ಇಳಿದಿದೆ ಅಲ್ಲ. ಈ ಭಾರಿ ಚಿತ್ರಮಂದಿರ ಕುಸಿತದಿಂದ ಕನ್ನಡ ಚಿತ್ರರಂಗದ ವ್ಯಾಪ್ತಿ ಮತ್ತು ಮಾರುಕಟ್ಟೆಗೆ ದೊಡ್ಡ ಪೆಟ್ಟು ಇವತ್ತು ಕೊಡ್ತಾ ಬಿದ್ದಿದೆ ಸರ್. ನಾನು ರಿಕ್ವೆಸ್ಟ್ ಮಾಡ್ತೀನಿ ಸರ್, ಕೇರಳದಲ್ಲಿ ಹೊಸ ಬಡಾವಣೆಗಳಾಗುವಾಗ ಜನಸಂಖ್ಯೆಗೆ ಅನುಗುಣವಾಗಿ ಚಿತ್ರಮಂದಿರಗಳು ಕೂಡ ಜಾಸ್ತಿ ಆಗ್ತಿತ್ತು. ಇವತ್ತು ಜನಸಂಖ್ಯೆಗೆ ಅನುಗುಣವಾಗಿ ಚಿತ್ರಮಂದಿರಗಳು ಏರಿಕೆ ಆಗ್ತಿಲ್ಲ, ಕುಸಿತಾ ಇದೆ. ಇದರಿಂದ ನಿರ್ಮಾಪಕರಿಗೆ ಬಹಳ ಕಷ್ಟ ಆಗುತ್ತೆ ಸರ್. ಸಿಂಗಲ್ ಥಿಯೇಟರ್ಸ್ ನಮಗೆ ಬೇಕೇ ಬೇಕು. ಆದ್ದರಿಂದ ನಾನು ಹೊಸ ಬಡಾವಣೆಗಳಲ್ಲಿ ಹೆಚ್ಚಿನ ಚಿತ್ರಮಂದಿರಗಳು ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಅತ್ಯಗತ್ಯವಾದಂಥ ಸೌಲಭ್ಯಗಳನ್ನು, ಮೂಲ ಸೌಕರ್ಯವನ್ನು ಸರ್ಕಾರ ನೀಡಬೇಕು ಅಂತ ಹೇಳ್ಬಿಟ್ಟು ತಮ್ಮ ಮೂಲಕ ನಾನು ಕೇಳ್ತೀನಿ. ಹಾಗೆ ಈ ಕೆಲಸಗಳಾದರೆ ಸರ್ ಸರ್ಕಾರಕ್ಕೂ ಬಹಳ ಲಾಭ ಆಗುತ್ತೆ. ಇವತ್ತು GST ಬರುತ್ತೆ, ಟ್ಯಾಕ್ಸ್ ಬರುತ್ತೆ. ಈ ತೆರಿಗೆಯ ಮೂಲಕ ಸರ್ ಇವತ್ತು ಉದ್ಯೋಗ ಕೂಡ ಸೃಷ್ಟಿಯಾಗುತ್ತೆ.
ಉದ್ಯೋಗ ಸೃಷ್ಟಿಯ ಜೊತೆಗೆ ಈ ಸ್ಥಳೀಯ ವ್ಯಾಪಾರ ಈ ಮೂಲಕ ಹೆಚ್ಚಿನ ಆದಾಯಗಳು ಕೂಡ ಬರುತ್ತೆ. ದಯವಿಟ್ಟು ತಾವು ಇದ್ರ ಬಗ್ಗೆ ಗಮನ ಕೊಡಬೇಕು ಸರ್. ಹಾಗೆ ಸಿಂಗಲ್ ಥಿಯೇಟರ್ಸ್, ಈಗಿರುವಂಥ ಸಿಂಗಲ್ ಥಿಯೇಟರ್ಸ್ ಸರ್, ದಯವಿಟ್ಟು ಅದನ್ನು ನವೀಕರಣ ಮಾಡಲಿಕ್ಕೆ ಅದಕ್ಕೆ ಒಂದಷ್ಟು ನಾವು ಅವ್ರೇನು ದುಡ್ಡು ಕೇಳ್ತಿಲ್ಲ ಸರ್, 4% ಬಡ್ಡಿ ದರದಲ್ಲಿ ನಮಗೆ ಕೊಡಿ, ನಾವು ಅದನ್ನು ನವೀಕರಣ ಮಾಡ್ತೀವಿ, ನಾವು ಅದನ್ನು ತುಂಬ ಸುಂದರವಾಗಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಜನರಿಗೆ ಸಹಾಯ ಆಗುತ್ತೆ. ದಯವಿಟ್ಟು ಅದರ ಬಗ್ಗೆ ತಾವು ಗಮನ ಹರಿಸ್ಬೇಕು ಸರ್. ಹಾಗೆ ನಾನು ಕೊನೆಯದಾಗಿ ಒಂದೇ ಒಂದು ಕೇಳ್ತೀನಿ, ಚಲನಚಿತ್ರ ಪ್ರಶಸ್ತಿ ಪ್ರಕ್ರಿಯೆ ಸರ್ 22ರಿಂದ ಈವರೆಗೂ ಮಾಡಿಲ್ಲ. ಭಾಳ ನೋವಾಗುತ್ತೆ ಸರ್. ರಾಜ್ಕುಮಾರ್ ಅವರ ಹುಟ್ಟುಹಬ್ಬ ಸಂದರ್ಭದಲ್ಲಿ ಈ ಒಂದು ಪ್ರಶಸ್ತಿ ಸಮಾರಂಭ ನಡಿಬೇಕು ಅಂತ ನಾವು ಕೇಳ್ಕೊಂಡಿದ್ವಿ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಒಪ್ಕೊಂಡಿದ್ರು. ನಮ್ಮ ಗ್ರಾಚಾರ ಅನೇಕ ಸಂದರ್ಭದಲ್ಲಿ ಬೇರೆ ಬೇರೆ ಸಮಾರಂಭಗಳು ಮತ್ತು ಏನೇನೋ ಆಗುತ್ತೆ ಸರ್. ನಾನು ಒಂದು ರಿಕ್ವೆಸ್ಟು, ಆಯಾ ಕಾಲಕ್ಕೆ ಸರಿಯಾಗಿ ಈ ಪ್ರಶಸ್ತಿ ಸಮಾರಂಭಗಳಿರ್ಬೋದು ಇವೆಲ್ಲವನ್ನು ಮಾಡಿಕೊಡ್ಲಿಕ್ಕೆ ತಾವು ಅನುವು ಮಾಡಿಕೊಡ್ಬೇಕು. ನಾವು ಯಾವುದೂ ನಿಮಗೆ ಕೇಳಬಾರ್ದೇನು ಕೇಳಲಿಲ್ಲ ಸರ್. ಉದ್ಯಮಕ್ಕೆ ಅತ್ಯಗತ್ಯವಾಗಿ ಬೇಕಾಗಿರ್ತಕ್ಕಂಥ ವಿಚಾರವನ್ನು ತಮ್ಮ ಮುಂದಿಟ್ಟಿದ್ದೇನೆ. ನಾನು ರಿಕ್ವೆಸ್ಟ್ ಮಾಡ್ತೀನಿ, ನಮ್ಮ ಪದಾಧಿಕಾರಿಗಳು ಹಾಗೂ ನಮ್ಮ ಮಾಜಿ ಅಧ್ಯಕ್ಷರುಗಳು ಒಂದು ಗಳಿಗೆ ಮೇಲ್ ಬಂದರೆ ಇದ್ದಾರೆ ಬಂದರೆ ಎಲ್ಲರೂ ನಾವು ಇದೊಂದು ಮೆಮೊರಂಡಮನ್ನು ಸಾರ್ ಮುಂದೆ ಕೊಟ್ಬಿಡೋಣ, ಮನವಿಯನ್ನು ಕೊಡೋಣ ಅಂತ ದಯವಿಟ್ಟು ಮೇಲ್ ಬರಬೇಕು ಅಂತ ಕೇಳ್ಬೋದು. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯು ಚಿತ್ರರಂಗಕ್ಕೆ ಮತ್ತು ಉದ್ಯಮದ ಏಳಿಗೆಗಾಗಿ ಸಾಕಷ್ಟು ಯೋಜನೆಗಳನ್ನು ರೂಪಿಸಿದೆ. ಈಗಾಗಲೇ ಅನೇಕ ಕೆಲಸಗಳನ್ನು ಆರಂಭಿಸಿದೆ ಕೂಡ. ಇಡೀ ಮಂಡಳಿ ಒಟ್ಟಾಗಿ ಇದೀಗ ಈ ಒಂದು ಮನವಿ ಪತ್ರವನ್ನ ಶ್ರೀ ಕೆ.ವಿ. ಪ್ರಭಾಕರ್ ಅವರಿಗೆ ನೀಡ್ತಾ ಇದೆ. ಖಂಡಿತವಾಗಿ ಮಾನ್ಯ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾದ ಶ್ರೀ ಕೆ.ವಿ. ಪ್ರಭಾಕರ್ ಅವರು ಈ ಮನವಿ ಪತ್ರದಲ್ಲಿರುವಂತಹ ಎಲ್ಲ 7 ಅಂಶಗಳ ಬಗ್ಗೆ ಸರ್ಕಾರದ ಗಮನವನ್ನ ಸೆಳೆಯಲಿದ್ದಾರೆ ಮತ್ತು ಅಲ್ಲಿರುವ ಮನವಿಯನ್ನ ಪುರಸ್ಕರಿಸಲಿದ್ದಾರೆ ಎನ್ನುವಂತಹ ದೃಢವಾದ ನಂಬಿಕೆ ನಮ್ಮದಾಗಿದೆ. ನಾನು ಇವತ್ತು ದ್ವಿಪಾತ್ರದಲ್ಲಿ ಇಲ್ಲಿ ಬಂದಿದ್ದೀನಿ. ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರ ಅನ್ನೋದು ನೆಕ್ಸ್ಟ್. ಮೊದಲನೇದು, ನಾನು ಕನ್ನಡ ಚಿತ್ರರಂಗದ ಅಪ್ಪಟ ಅಭಿಮಾನಿ. ರಮೇಶ್ ಸರ್ ಅವರು ಕನ್ನಡ ಚಿತ್ರರಂಗ ಅಂದು ಇಂದು ಮುಂದು ಈ 3ರ ಚಿತ್ರಣವನ್ನು ಸ್ಪಷ್ಟವಾಗಿ ನಮ್ಮ ಮುಂದೆ ಇಟ್ಟರು. ನಾನು ನನ್ನ ಜೀವನದಲ್ಲಿ ಮೊದಲನೇ ಬಾರಿಗೆ ನೋಡಿದಂಥ ಸಿನಿಮಾ ಮಕ್ಕಳ ರಾಜ್ಯ. ಅಲ್ಲಿಂದ ನನಗೆ ಈ ಸಿನಿಮಾದ ನಂಟು ಹಚ್ಕೊಳ್ತು. ನಾನು ಇವತ್ತು ಕೂಡ ಪ್ರತಿ ದಿವಸ ಸಿನಿಮಾ ನೋಡದೆ ಮಲಗದೇ ಇಲ್ಲ. ಆದರೆ ಒಂದು ಸಿನಿಮಾನ 3 ದಿವಸ 4 ದಿವಸ ನೋಡ್ತೀನಿ. ಎಸ್. ಇನ್ನು ನಿರ್ಮಾಪಕರ ಸಂಘಕ್ಕೆ 2 ಕೋಟಿ ರೂಪಾಯಿಯನ್ನ ಮುಖ್ಯಮಂತ್ರಿಗಳಾಗಲೇ ಅನೌನ್ಸ್ ಮಾಡಿದ್ದಾರೆ. ಅಲ್ಲಿ 50 ಲಕ್ಷ ರೂಪಾಯಿನೂ ಸ್ಯಾಂಕ್ಷನ್ ಆಗಿ ಬಂದಿದೆ. ಇನ್ನು ಉಳಿದ 1.5 ಕೋಟಿ ಬ್ಯಾಲೆನ್ಸ್ ಇದೆ. ಅದರಲ್ಲೂ ನಮ್ಮ ಬಣಕರ್ ಅವರಾಗಿರ್ಬೋದು, ಸಾರಾ ಗೋವಿಂದ್ ಅವರು ಮತ್ತು ರಾಕ್ಲೈನ್ ವೆಂಕಟೇಶ್ ಅವರು ಹಾಗಾಗಿ ಬರ್ತಾನೆ ಇರ್ತಾರೆ. ಮುಖ್ಯಮಂತ್ರಿಗಳ ಗಮನವನ್ನು ಸೆಳೀತಾನೆ ಇರ್ತಾರೆ ಕನ್ನಡ ಚಿತ್ರರಂಗದ ಸಮಸ್ಯೆಗಳ ಬಗ್ಗೆ. ಈಗ ಮೇಡಮ್ ಬೇರೆ ವಾಣಿಜ್ಯ ಮಂಡಳಿ ಅಧ್ಯಕ್ಷರಾಗಿದ್ದಾರೆ. ಅವರು ರಾಜಕಾರಣದಲ್ಲಿದ್ದವರು ಮತ್ತು ಮುಖ್ಯಮಂತ್ರಿಗಳು ಕೂಡ ಚೆನ್ನಾಗಿ ಪರಿಚಯ ಇರೋದ್ರಿಂದ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳೋ ವಿಚಾರದಲ್ಲಿ ಅವರು ಕೂಡ ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನು ಮಾಡ್ತಾರೆ ಅಂತ ನಾನು ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಇದೆಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಗೆಲ್ರಿಗೂ ಗೊತ್ತಿರ್ಬೋದು, ಈಗ ಮೈಸೂರಿನಲ್ಲಿ ಫಿಲ್ಮ್ ಸಿಟಿ ನಿರ್ಮಾಣ ಮಾಡಬೇಕು ಅಂತೇಳಿ 136 ಎಕರೆ ಜಾಗವನ್ನು ಸರ್ಕಾರ ಈಗಾಗಲೇ ಸ್ವಾಧೀನಪಡಿಸ್ಕೊಂಡಿದೆ. ಆ ಫಿಲ್ಮ್ ಸಿಟಿ ನಿರ್ಮಾಣಕ್ಕೆ ಈಗಾಗಲೇ ಟೆಂಡರ್ ಪ್ರಕ್ರಿಯೆ ಕರೆದಿದ್ದಾರೆ. ಹೌದೌದು. ಅನ್ನಭಾಗ್ಯ ಕೊಟ್ಟಂತ ಮುಖ್ಯಮಂತ್ರಿಗಳು ಚಲನಚಿತ್ರ ಕಾರ್ಮಿಕರಿಗೆ ಸೂರಿನ ಭಾಗ್ಯ ಕೂಡ ಕೊಡಬೇಕು ಅಂತ ಜಯಮಾಲಾ ಮೇಡಮ್ ಅವರು ಮನವಿಯನ್ನು ಮಾಡ್ಕೊಂಡಿದ್ದಾರೆ. ನಿಜ, ನಾವು ಸಿನಿಮಾದಲ್ಲಿ ನೋಡ್ತೀವಿ ನಾಯಕ ನಟರು ನಟಿಯರನ್ನೆಲ್ಲ ನೋಡ್ತೀವಿ, ಆದರೆ ಅವರ ವೈಯಕ್ತಿಕ ಜೀವನನೇ ಬೇರೆ ಇರುತ್ತೆ. ಸಿನಿಮಾಗಳಲ್ಲಿ ರಾಜನ ಪಾತ್ರ ಮಾಡಿದವರೆಲ್ಲ ಎಷ್ಟೋ ಜನ ಚಿಕಿತ್ಸೆ ಕಾಸಿಲ್ಲದೆ ಆಸ್ಪತ್ರೆಗಳಲ್ಲಿ ನಿಧನರಾದ ಸುದ್ದಿಗಳನ್ನು ಕೂಡ ನಾವು ಪತ್ರಿಕೆಗಳಲ್ಲಿ ನೋಡಿದ್ದೇವೆ. ನಿಜ, ಕನ್ನಡ ಚಿತ್ರರಂಗದಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರು ತುಂಬ ಸಂಕಷ್ಟದಲ್ಲಿದ್ದಾರೆ. ಸರ್ಕಾರ ಅವ್ರಿಗೆ ಏನು ಮಾಡದೇ ಇದ್ರೂ ಕೂಡ ಕನಿಷ್ಠ ಪಕ್ಷ ಅವ್ರಿಗೆ ಒಂದು ಸೈಟು ಅಥವಾ ಮನೆ ಕೊಡಬೇಕು ಅನ್ನೋದು ನನ್ನ ಒತ್ತಾಸೆ ಕೂಡ ಆಗಿದೆ. ಅದರ ಬಗ್ಗೆ ನಿಮ್ಮೆಲ್ಲರ ಜೊತೆಗೂ ಸೇರಿ ನಾನು ಕೂಡ ಮೊನ್ನೆ ಮುಖ್ಯಮಂತ್ರಿಗಳಲ್ಲಿ ಮನವಿಯನ್ನು ಮಾಡಿಕೊಳ್ತೇನೆ. ಇನ್ನು ಉಳಿದಂತೆ ಒಂದು ಅದ್ಭುತವಾದ ಕಾರ್ಯಕ್ರಮ ಇವತ್ತು ನನಗೆ ಭಾಳ ಖುಷಿಯಾಯಿತು. ಒಳ್ಳೆ ಕಾರ್ಯಕ್ರಮವನ್ನು ಏರ್ಪಾಟ್ ಮಾಡಿ ಅದರಲ್ಲಿ ಇಷ್ಟು ಜನ, ಭಾನುವಾರ ಬೇರೆ, ಇವತ್ತು ಸಂಡೇ, ಭಾನುವಾರ ಬೆಳಿಗ್ಗೆ ಇಷ್ಟು ಜನ ಸೇರಿ, ಅಂದರೆ
ಒಂದು ಕಾಳಜಿ ನಿಮ್ಮಲ್ಲೂ ಕೂಡ, ಏನೋ ಒಂದು ನಿರೀಕ್ಷೆ, ಕನ್ನಡ ಚಿತ್ರರಂಗದ ಸಮಸ್ಯೆಗಳಿಗೆ ಈ ಕಾರ್ಯಾಗಾರದ ವಿಚಾರ ಸಂಕಿರಣದ ಮೂಲಕನಾದರೂ ಪರಿಹಾರ ಸಿಗುತ್ತೇನೋ ಅನ್ನೋ ಒಂದು ದೃಷ್ಟಿಯಿಂದ ನೀವೆಲ್ಲರೂ ಕೂಡ ನೀವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ. ಇವತ್ತು ಈ ಕಥೆಗಳ ಬರ ಮತ್ತು ಕಮರ್ಷಿಯಲ್ ವ್ಯಾಮೋಹ ಹೆಚ್ಚಾಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಇವತ್ತು ಕೇವಲ ಮಾಸ್ ಚಿತ್ರಗಳು ಅಷ್ಟೇ ಅಲ್ಲ, ಕ್ಲಾಸ್ ಚಿತ್ರಗಳು ಕೂಡ ಗೆಲ್ಲಬೇಕು. ಯಾಕೆ ಅಂತಂದರೆ ಒಬ್ಬ ನಿರ್ಮಾಪಕ ಗೆದ್ದರೆ, ಒಬ್ಬ ನಿರ್ದೇಶಕ ಗೆದ್ದರೆ, ಒಬ್ಬ ನಾಯಕ ನಟ ಗೆದ್ದರೆ ಅವ್ರು 3 ಜನ ಗೆಲ್ಲುವಲ್ಲ ಸಿನಿಮಾದ್ದು. ಇಡೀ ಕಾರ್ಮಿಕರು, ಅಸಂಖ್ಯಾತ ಕಾರ್ಮಿಕರು ಏನು ಕೆಲಸ ಮಾಡ್ತಾರೆ ಆ ಎಲ್ಲ ಕಾರ್ಮಿಕರ ಗೆಲುವು. ನಾವು ಹೀರೋ ಗೆದ್ದ ಅಂತ ನಾವು ಹೇಳ್ಕೋಬೋದು, ಆದರೆ ಗೆದ್ದಿರೋರಲ್ಲಿ ಆ ಗೆಲುವಿನ ಪಾತ್ರದಲ್ಲಿ ಸಾವಿರಾರು ಕೈಗಳು ಕೆಲಸ ಮಾಡಿರ್ತವೆ ಅನ್ನೋದನ್ನ ನಾವೆಲ್ಲರೂ ಕೂಡ ಯೋಚನೆಯನ್ನ ಮಾಡಬೇಕಾಗುತ್ತೆ. ಪ್ಯಾನ್ ಇಂಡಿಯಾ ಸಿನಿಮಾ ಮಾಡುವ ಕೀಳಿನಲ್ಲಿ ನಮ್ಮ ಚಿತ್ರಗಳು ಕನ್ನಡತನ ಮತ್ತು ಪ್ರಾದೇಶಿಕ ಸೊಗಡನ್ನು ಕಳ್ಕೊಳ್ಳಬಾರದು ಅಂತ ನನ್ನ ಅನಿಸಿಕೆ. ಯಾಕೆಂತಂದರೆ ನಾವು ಹಿಂದಿನ ಸಿನಿಮಾಗಳಲ್ಲಿ ನೋಡ್ತಾ ಇದ್ವಿ, ಆ ಸಿನಿಮಾದಲ್ಲಿ ಬರುವಂಥ ಹಳ್ಳಿ ಯಾವುದು, ಆ ತೋಟ ಯಾವುದು, ಆ ಹೊಲ ಗದ್ದೆಗಳು ಯಾವುದು ಅನ್ನೋದನ್ನೆಲ್ಲ ನಾವು ಅಬ್ಸರ್ವ್ ಮಾಡ್ತಾ ಇದ್ವಿ. ಈಗೆಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಮೇಲೆ, ಈಗೆಲ್ಲ ಟೆಕ್ನಾಲಜಿ ಜಾಸ್ತಿ ಆದಮೇಲೆ ಯಾವುದು ಒರಿಜಿನಲ್ಲು ಯಾವುದು ಡೂಪ್ಲಿಕೇಟು ಗೊತ್ತೇ ಆಗೋದಿಲ್ಲ. ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿರೋದನ್ನು ನಾವು ನೋಡ್ತಾ ಇದ್ದೀವಿ. ಒಂದು ಒಳ್ಳೆ ಸಿನಿಮಾ ಆಗಬೇಕಾದ್ರೆ ಅದಕ್ಕೆ ನಾಯಕ ನಾಯಕಿ ಮಾತ್ರ ಅಲ್ಲ, ಅದರ ಅಂಥ ಆಲೋಚನೆಯಿಂದ ಹೊರಬಂದು ಒಂದು ಒಳ್ಳೆಯ ಕಥೆಯನ್ನು ಕಟ್ಟಿಕೊಟ್ರೆ ತೆರೆ ಮೇಲೆ ಒಂದು ಒಳ್ಳೆಯ ಸಿನಿಮಾ ಮೂಡಿ ಬರುವಂಥ ಸನ್ನಿವೇಶ ನಿರ್ಮಾಣ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ. ಹೀಗಾಗಿ ಚಂದನವನ ಆ ರೀತಿಯ ಚಿತ್ರಗಳಿಗೆ ಹೆಚ್ಚಿನ ಪ್ರೋತ್ಸಾಹವನ್ನು ಮುಂದಿನ ದಿನಗಳಲ್ಲೂ ಕೊಡಲಿ. ಜೊತೆಗೆ ಏನೇ ಸಮಸ್ಯೆಗಳಿದ್ರು ಕೂಡ, ಚಿತ್ರರಂಗದ ಸಂಕಷ್ಟ ಏನೇ ಇರಲಿ ಕೂಡ ಸರ್ಕಾರ ನಿಮ್ಮ ಜೊತೆಗಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರು ಸದಾ ನಿಮ್ಮ ಜೊತೆಗೆ ಇರ್ತಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ನನ್ನನ್ನು ಅತ್ಯಂತ ಪ್ರೀತಿಯಿಂದ ಬರಮಾಡಿಕೊಟ್ಟಂಥ ಜಯಮಾಲಾ ಮೇಡಮ್ ಅವರಿಗೆ ಮತ್ತು ನನ್ನ ಮಾತುಗಳ ಭಾಳ ತಾಳ್ಮೆಯಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಹಾಗಾದ್ರೆ ಈ ಬರುವಂತ 250 ನಿರ್ಮಾಪಕರು ಎಲ್ಲಿಂದ ಬರ್ತಾ ಇದ್ದಾರೆ? ಇದೊಂದು ಯಕ್ಷ ಪ್ರಶ್ನೆ. ನಾನು ಚಿತ್ರಮಂದಿರ ತುಂಬಾ ಜನ ಕೇಳಿದ್ದೀನಿ, ಯಾತಕ್ಕೆ ಬರ್ತಾರೆ? ಇಲ್ಲಿ ಪ್ರತಿದಿನ ಪತ್ರಿಕೆಗಳಲ್ಲಿ ಬರುತ್ತೆ, ಟೆಲಿವಿಷನ್ ಬರುತ್ತೆ, ಸಿನಿಮಾ ಮಾಡೋದು ನಷ್ಟ ಅನ್ನೋ ಮಾತು ಬರುತ್ತೆ. ಆದ್ರೂ 250-300 ಜನ ನಿರ್ಮಾಪಕರು ಎಲ್ಲಿಂದ ಬರ್ತಾ ಇದ್ದಾರೆ, ಯಾರಿಗೆ ಹಣ ಆಗ್ತಾ ಇದ್ದಾರೆ, ಯಾವ ರೀತಿ ವ್ಯಾಪಾರ ಅಂತ ಪರಿಗಣಿಸಿದ್ದಾರೆ? ತಮ್ಮ ಮನೆ ಮುಂದೆ ಒಂದು ಈರುಳ್ಳಿ ಗಾಡಿ ಬಂದ್ರೆ, ತರಕಾರಿ ಗಾಡಿ ಬಂದ್ರೆ, ಕೊತ್ತಂಬರಿ ಸೊಪ್ಪನ್ನ ಚೌಕಾಸಿ ಮಾಡಿ ತಗೋತಾನೆ ಅದೇ ನಿರ್ಮಾಪಕ. ಆದ್ರೆ ಸಿನಿಮಾಗೆ ಹೇಗೆ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಹಾಕ್ತಾ ಇದ್ದಾನೆ? ಹಣ ಬರಲ್ಲ ಅಂತ ಅವನಿಗೆ ಗೊತ್ತಿಲ್ವಾ? ಇದ್ರ ಹಿಂದೆ ಇನ್ನೇನು ವ್ಯವಹಾರ ಇದೆ? ಇನ್ನು ಕೆಲವರು ಹೇಳ್ತಾರೆ, ಇಲ್ಲ ಅದು ಬ್ಲ್ಯಾಕ್ ಮನಿಯನ್ನ ವೈಟ್ ಮಾಡೋ ತಂತ್ರ ಅಂತ ಹೇಳ್ತಾರೆ. ನನಗೆ ಅರ್ಥ ಆಗಲ್ಲ ಅದು. ಬ್ಲ್ಯಾಕ್ ಮನಿಯನ್ನು ವೈಟ್ ಮಾಡೋಕ್ಕಾಗುತ್ತಾ? ಸಿನಿಮಾ ಮಾಡಿ ಯಾರಾದ್ರೂ ಪ್ರಯತ್ನ ಪಟ್ಟಿದ್ದೀರಾ? ಖಂಡಿತ. ನಾನು ಆಡಿಟರ್ನ ಕೇಳಿದೆ, ಏನ್ರಿ ಏನಾದ್ರೂ ಈ ಥರದ ವ್ಯವಸ್ಥೆ ಇದೆಯಾ, ಬ್ಲ್ಯಾಕ್ ಮನಿಯನ್ನ ವೈಟ್ ಮಾಡಕ್ ಸಾಧ್ಯನಾ ಅಂತಂದೆ. ಇಂಪಾಸಿಬಲ್ ಅಂತ. ನೀವು ಖರ್ಚು ಮಾಡ್ಬೋದು, ನಿಮ್ಮ ಹತ್ರ ಬ್ಲ್ಯಾಕ್ ಮನಿ ಕೋಟಿ ಗಟ್ಟಲೆ ಗೋಣಿ ಬ್ಯಾಗ್ ನಲ್ಲಿ ಮನೇಲಿ ಇಟ್ಕೊಂಡಿದ್ರೆ ನೀವು ಅದನ್ನ ಖರ್ಚು ಮಾಡ್ಬೋದು. ಅದು ಹಿಂತಿರುಗಿ ಬರಲ್ಲ, ಲೆಕ್ಕಕ್ಕೆ ಮಾತ್ರ ಬರುತ್ತೆ. ನಿಮ್ಮ ಲೆಕ್ಕದಲ್ಲಿ ಬರುತ್ತೆ, ಅದಕ್ಕೂ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. 30%, 40%. 100 ರೂಪಾಯಿ ನಿಮ್ಮ ಹತ್ರ ಬ್ಲ್ಯಾಕ್ ಮನಿ ಇದ್ರೆ ಅದನ್ನ ನೀವು ವೈಟ್ ಮಾಡಬೇಕು ಅಂದ್ರೆ 40% ಟ್ಯಾಕ್ಸ್ ಕಟ್ಟಬೇಕು. ಮತ್ತೆ ಯಾಕೆ ಸಿನಿಮಾ ಮಾಡ್ತಾರ ಅವನು? ಅದಕ್ಕೆ ಕೆಲವರು ಹೇಳ್ತಾರೆ, ಇಲ್ಲ ನೋಡಿ ಹೀರೋಗಳ ಮೇಲೆ ಹಾಕಿದ್ರೆ ದುಡ್ಡಾಗಲ್ಲ, ಅದಕ್ಕೆ ತನ್ನ ತಮ್ಮನ್ನೋ ಮಗನ್ನೋ ಚಿಕ್ಕಪ್ಪನ ಮಗನ್ನೋ ಹೀರೋ ಮಾಡ್ಬಿಟ್ಟು ತಮ್ಮ ಮನೆಯಲ್ಲಿ ಇಮೇಜ್ ಅನ್ನ ಬೆಳೆಸ್ಕೋತಾರೆ. ಅಥವಾ ಪೊಲಿಟಿಕಲಿ ಇದು ಎಂಟ್ರಿಗೆ ಒಂದು ಪಾಯಿಂಟ್ ಅಂತಂದ್ರು. ಹಲವಾರು ಉತ್ತರಗಳಿರ್ಬೋದು, ನನಗಂತೂ ಉತ್ತರ ಗೊತ್ತಿಲ್ಲ. ನಿಮ್ಗೆ ಏನಾದ್ರೂ ಉತ್ತರ ಗೊತ್ತಿದ್ರೆ ಶೇರ್ ಮಾಡ್ಕೊಳ್ಳಿ. ಹಾಗಾಗಿ ಆದ್ರೂ ರಾಕ್ಲೈನ್ ಸರ್ ಬಹಳ ಒಳ್ಳೇದು ಮಾಡಿದ್ರು. ಇವತ್ತು ಸಿನಿಮಾ ರಂಗ ಉಳಿದಿರೋದು ಹೊಸ ನಿರ್ಮಾಪಕರಿಂದ. ಇವತ್ತು ಕಾರ್ಮಿಕರಿಗೆ, ತಂತ್ರಜ್ಞರಿಗೆ ಅನ್ನ ಸಿಗ್ತಾ ಇರೋದು ಹೊಸ ನಿರ್ಮಾಪಕರಿಂದ. ಅವರು ನಮ್ಮಿಂದ ಮರೆಯಾಗೋ ಹಾಗೆ ನಾವು ಮಾಡಬಾರ್ದು, ಅವ್ರನ್ನ ಉಳಿಸ್ಕೋಬೇಕು. ಉಳಿಸ್ಕೊಂಡ್ರೆ ನಾವು ಉಳಿತೀವಿ ಅಂದ್ರೆ ಚಿತ್ರರಂಗ ಉಳಿಯುತ್ತೆ. ಇಷ್ಟನ್ನ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಬಹಳಷ್ಟು ಪಿಕ್ಚರ್ಗಳು, ಸೂಪರ್ ಸ್ಟಾರ್ ಪಿಕ್ಚರ್ಗಳು, ಸ್ಟಾರ್ ಪಿಕ್ಚರ್ಗಳು ಅಂತ ಏನು ನಾವು ಅಂತೀವಿ, ಅವ್ರ ಫಿಲಂಗಳು ಆಲ್ಮೋಸ್ಟ್ 25-40 ಲಕ್ಷ ಜನ ಒಂದು ವಾರಕ್ಕೆ ನೋಡಿದ್ದಾರೆ. ಜನ ಎಲ್ಲಿ ಪ್ರೇಕ್ಷಕ ಕೈ ಬಿಟ್ಟಿದ್ದಾರೆ? ಪ್ರೇಕ್ಷಕ ಕೈ ಬಿಟ್ಟಿದ್ದಿದ್ರೆ ಅವ್ರ ಫಿಲಮ್ 40 ಲಕ್ಷ ಜನ ನೋಡಂಗಿಲ್ವಲ್ಲ. ಹಿಂದೇನೂ ಅಷ್ಟೇ. ಅವಾಗ 35 ಥಿಯೇಟರ್ ಆಗ್ತಾಗ ಏನಾಗ್ತಾ ಇತ್ತು ಅಂದ್ರೆ, ಅದು ಕಂಟಿನ್ಯೂಷನ್ ಆ ಥಿಯೇಟರ್ ನೋಡಲೇಬೇಕು, ಫಿಲಮ್ ಒಪಿನಿಯನ್ ಬಂದಿದೆ ಅಂತೇಳಿ 50 ದಿನ 100 ದಿನ ನೋಡ್ತಾ ಇತ್ತು. ಅವ್ರ ಗಮನಕ್ಕೆ ತರ್ತೀವಿ ಅಂತ ಹೇಳಿದ್ದಾರೆ. ಆದರೆ ಇವತ್ತು ಅವರ ಮಾತು ಅದ್ಭುತವಾಗಿತ್ತು. ಇವತ್ತು ಚಿತ್ರರಂಗ ಒಂದು ಪಾಠವನ್ನು ಅವರಿಂದ ಕಲಿತಿದ್ದಾರೆ. ದಯಮಾಡಿ ಅವರ ಹಾದಿಲಿ ಅವ್ರು ಹೇಳಿದ ಪದಗಳನ್ನು ಅರ್ಥ ಮಾಡಿಕೊಂಡು ಚಿತ್ರರಂಗವನ್ನು ಮುಂದೆ ಇಟ್ಟುಕೊಳ್ಳೋದು ನನ್ನ
ಇವತ್ತು ವಿಚಾರ ಸಂಕಿರಣಕ್ಕೆ ಒಂದು ಅರ್ಥಪೂರ್ಣವಾದ ಮಾತು ಕೊಟ್ಟರೆ ಪ್ರಭಾಕರ್ ಅವರು ನಿಜವಾದ ದೊಡ್ಡ ನಿರ್ಮಾಪಕರು ದೊಡ್ಡ ಪಾಠ ಇದೆ. ದೊಡ್ಡ ಹೀರೋಗಳು ಇರ್ತಾರೆ, ಸಿನಿಮಾ ಮಾಡ್ತೀನಿ, ಕಲಾತ್ಮಕ ಸಿನಿಮಾ ಬೆಲೆ ಕೊಡೋದಿಲ್ಲ, ಬಂಡವಾಳ ಹಾಕಿದ್ರೆ ಮಾತ್ರ ಸಿನಿಮಾ ಸುಳ್ಳು. ಇವತ್ತು ಪ್ರೇಕ್ಷಕರಿಗೆ ಮನದಟ್ಟಾಗುವಂಥ ಸಿನಿಮಾಗಳು ಮಾಡಬೇಕು. ಬೆಲೆ 100 ಕೋಟಿ ಆಯಿತು, 200 ಕೋಟಿ ಆಯಿತು, 300 ಕೋಟಿ ಆಯಿತು ವಿಚಾರಗಳನ್ನ ನೇರವಾಗಿ ನಿಷ್ಠುರವಾಗಿ ಯಾರು ಅನ್ಕೋದೆ ಧೈರ್ಯವಾಗಿ ಮಾತಾಡಿದ ವ್ಯಕ್ತಿ. ಇಲ್ಲಿವರೆಗೂ ಚಲನಚಿತ್ರ ಅಂತ ಮಾತುಗಳಾಡೋ ವ್ಯಕ್ತಿ ನಾವು ನೋಡಿರಲಿಲ್ಲ. ಸ್ವಲ್ಪ ಹೆಂಗೆ ಮನೆ ಸಂಸಾರ ಸಾಂಸಾರಿಕ ಇದನ್ನ ಅಳವಡಿಸ್ಕೋಬೇಕು. ಸ್ವಲ್ಪ ಸ್ವಲ್ಪ ಅಳವಡಿಸ್ಕೊಂಡ್ರೆ ಖಂಡಿತ ಚೇಂಜ್ ಆಗುತ್ತೆ. ಬಟ್ ಎಲ್ಲ ವಿಷಯದಲ್ಲೂ ನಾವು ಅವ್ರು ಹೇಳ್ದಂಗೆ ಫೈನಾನ್ಸ್ ನೋಡ್ಕೊಂಡು ಸಿನಿಮಾ ಮಾಡಬಾರ್ದು. ಸಮಾಜಕ್ಕೆ ಒಂದೊಳ್ಳೆ ಮೆಸೇಜ್ ಇರಬೇಕು. ಮತ್ತು ಮನೆ ಎಲ್ಲಿಂದ ಬಂದರೂ ನಿಮ್ಮ ಅಕ್ಕ ತಂಗಿರು ಮೈ ತುಂಬ ಬಟ್ಟೆ ಹಾಕೋಬೇಕು ಅಂತಲೇ ಎಲ್ಲ ಹುಡುಗ ಕೇಳೋದು. ಎಲ್ಲಿಂದ ಬಂದರೂ ಅವ್ರ ತಾಯಿ ಚೆನ್ನಾಗಿರ್ಬೇಕು ಆ ಥರ ಇರುತ್ತೆ. ಬಟ್ ಇವ್ರು ಹೇಳ್ದಂಗೆ ಬದಲಾವಣೆನ ಕಥೆಗಳಲ್ಲಿ ತರಬೇಕು. ಮೇಡಮ್, ಇಟ್ ಈಸ್ ಎ ಸಕ್ಸಸ್ಫುಲ್ ಪ್ರೋಗ್ರಾಮ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಹಳ ವರ್ಷಗಳ ನಂತರ ಚಂದನವನ ಅಂತ ಈ ಒಂದು ಅದ್ಭುತ ಕಾರ್ಯಕ್ರಮನ ಜಯಮಾಲಾ ಮೇಡಮ್ ಅವ್ರ ನೇತೃತ್ವದಲ್ಲಿ ಸ್ಟಾರ್ಟ್ ಮಾಡಿದ್ರು. ನಾವು ಹೇಗೆ ಸಕ್ಸಸ್ ಆಗುತ್ತೆ, ಏನಾಗುತ್ತೆ, ಜನ ಬರ್ತಾರೆ ಇದಕ್ಕೆ ಎಲ್ಲರೂ. ಯಾಕಂದರೆ ಚಿತ್ರರಂಗದಲ್ಲಿ ಅನೇಕ ಅಂಗಸಂಸ್ಥೆಗಳಿದೆ ನಮ್ಮ ವಾಣಿಜ್ಯ ಮಂಡಳಿಯಲ್ಲಿ. ನಿರ್ಮಾಪಕರಿದ್ದಾರೆ, ಮತ್ತು ಅಸೋಸಿಯೇಟ್ಸ್ ಇದ್ದಾರೆ, ಡೈರೆಕ್ಟರ್ಸ್ ಇದ್ದಾರೆ, ಮತ್ತು ಡಿಸ್ಟ್ರಿಬ್ಯೂಟರ್ಸ್ ಇದ್ದಾರೆ, ಪ್ರದರ್ಶನಕಾರರಿದ್ದಾರೆ. ಎಲ್ಲರೂ ಒಟ್ಟಾಗಿ ಸೇರಿರುವಂಥ ಈ ಒಂದು ಕಾರ್ಯಕ್ರಮ ಏನಾಗುತ್ತೆ ನಮಗೂ ಒಂದು ಕ್ಯೂರಿಯಾಸಿಟಿ ಇತ್ತು. ಬಟ್ ಇಟ್ ಈಸ್ ಎ ಬ್ಯೂಟಿಫುಲ್ ಪ್ರೋಗ್ರಾಮ್ ಆ್ಯಂಡ್ ಇಟ್ ಇಸ್ ಎ ವೆರಿ ಸಕ್ಸಸ್ಫುಲ್ ಪ್ರೋಗ್ರಾಮ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಬ್ಬ ಆರ್ಟಿಸ್ಟ್ಗೆ ಸಿನಿಮಾ ರಿಲೀಸ್ ಆಗಿ ಅವ್ನು ಸ್ಟಾರ್ ಆಗೋದು ಒಂದೇ ಅಲ್ಲ ಇಂಪಾರ್ಟೆಂಟು, ಅದ್ರ ಹಿಂದೆ ಏನೇನು ಕಷ್ಟಗಳಿರುತ್ತೆ. ಸೊ ಥಿಯೇಟ್ರ್ ಆಗಿರ್ಬೋದು, ಈ ಸರ್ಕಾರದಿಂದ ಬರೋ ಒಂದು ಬೆನಿಫಿಟ್ಸ್ ಆಗಿರ್ಬೋದು. ಸೊ ಇದೆಲ್ಲ ಇಷ್ಟೊಂದು ಇನ್ಫಾರ್ಮೇಷನ್ ಇದೆಯಾ ಅನ್ನೋದು ನನಗೆ ಇವತ್ತು ಅರಿತು ಅಂದು ನಾನು ಅಷ್ಟು ಹೆಮ್ಮೆಯಿಂದ ಹೇಳ್ಕೊಬೋದು. ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಪ್ರೌಡ್. ಈ ಒಂದು ಅವಕಾಶ ಮಾಡಿಕೊಟ್ಟಂಥ ಜಯಮಾಲಾ ಮ್ಯಾಮ್ಗೆ ಹಾಗೂ ನಮ್ಮ ಪ್ರಭಾಕರ್ ಸರ್ ಒಂದು ಮಾತು ಹೇಳಿದ್ರು ಸರ್. ಸೊ ನಾವು ಹೀರೋಯಿಸಮ್ ಅನ್ನೋದು ಬಿಟ್ಟು ಆ ಹಿಂದೆ ಏನಿತ್ತು ಅನ್ನೋದು ನಾನು ಆರ್ಟಿಸ್ಟಾಗಿ ನಾನು ಕಲ್ತ್ಕೊಂಡೆ. ಇದು ನನ್ನ ಪುಣ್ಯ. ಇನ್ನು ಮುಂದೆ ನಾನು ಇದನ್ನು ಫಾಲೋ ಮಾಡ್ತೀನಿ. ಸೊ ನಾನು ಏನೊಂದು ಮೆಸೇಜ್ ಕೊಡ್ತಾ ಇದ್ದೀನಿ ಸೊಸೈಟಿಗೆ ಅನ್ನೋದು ಭಾಳಷ್ಟು ಇಂಪಾರ್ಟೆಂಟು ಸರ್. ಪ್ರತಿಯೊಬ್ಬ ನಟನೂ ಇದನ್ನು ತಿಳ್ಕೊಂಬಿಟ್ರೆ ಸರ್, ನಾವು ಏನು ಹಿಂದೆ ನೋಡಿದ್ವಿ ಆ ಮುಂದೆನೂ ನಮ್ಗೆ ಅದೇ ಪ್ರೀತಿ ಸದಾ ಕೊಡ್ತಾರೆ ಈ ಜನಗಳು ಅಂತ ನಾನು ಆಶಿಸ್ತೀನಿ, ಭಾವಿಸ್ತೀನಿ. ಬಟ್ ನನಗೆ ಭಾಳ ಇಂಟ್ರೆಸ್ಟಿಂಗ್ ಆಗಿದ್ದು ಅಂತಂದರೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೌ ಇಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಆರ್ ಅಫೆಕ್ಟ್ ದ ಫ್ಯೂಚರ್ ಆಫ್ ಫಿಲ್ಮ್ಸ್. ಚಿತ್ರರಂಗದ ಸಮಸ್ಯೆ ಬಹಳ ಇದೆ, ಅದು ಎಲ್ರಿಗೂ ಗೊತ್ತಿರೋದೇ. ಹಾಗಾಗಿ ಎಲ್ಲ ಏನು ಈ ಚೇಂಬರಿಂದ ಒಂದು ಏನು ಈ ಕಾರ್ಯಕ್ರಮ ಮಾಡಿದಾರಲ್ಲ ಅದು ಬಹಳ ಅದ್ಭುತ, ಒಳ್ಳೆ ಇನ್ಫಾರ್ಮೇಟಿವ್ ಇದೆ. ಆಮೇಲೆ ಈಗಿನ ಇದರಲ್ಲಿ ಏನು AI ಅಂತ ಏನಿದೆ, ಅವರು ಸಾಗರ್ ಅಂತ ಅವರು ಕೂಡ ಬಂದಿದ್ದಾರೆ. ಒಳ್ಳೆ ಇನ್ಫಾರ್ಮೇಟಿವ್ ವಿಷಯಗಳು ಬರ್ತಿದೆ. ಮಾಡ್ತೀವಿ. ಕೇಸರಿಬಾತ್ ಚೆನ್ನಾಗಿ ಹೋದ್ರೆ ಕೇಸರಿಬಾತ್ ಜಾಸ್ತಿ ಮಾಡ್ತೀವಿ, ಉಪ್ಪಿಟ್ಟು ಚೆನ್ನಾಗಿ ಹೋದ್ರೆ ಉಪ್ಪಿಟ್ಟು ಜಾಸ್ತಿ ಮಾಡ್ತೀವಿ. ದಟ್ ಈಸ್ ವಾಟ್ ಈವನ್ ಇನ್ ಸಿನಿಮಾ. ಜನ ಏನು ಕೇಳ್ತಾರೋ, ಯಾವುದನ್ನು ಇಷ್ಟಪಡ್ತಾರೋ ಅದನ್ನು ಸರ್ವ್ ಮಾಡ್ತೀವಿ. ಬಹಳ ಮುಖ್ಯವಾಗಿದೆ, ವೆರಿ ಎಸೆನ್ಷಿಯಲ್. ಈ ಥರದ್ದು ಹೆಚ್ಚಿಗೆ ಪೀರಿಯಾಡಿಕಲಿ ಆಗ್ತಾ ಇರಬೇಕು, ಸೊ ದಟ್ ವಿ ಗೆಟ್ ಅಪ್ಡೇಟ್. ಓಕೆ, ಆಮೇಲೆ ನಮ್ಮ ಪ್ರಾಬ್ಲಮ್ಸ್ ಏನಾದ್ರು ಇದ್ದರೆ ಅದು ನಿನ್ನೆಗಿಂತ ಇವತ್ತು ಹೇಗೆ ಜಾಸ್ತಿ ಆಗಿದೆ ಅಥವಾ ಕಡಿಮೆ ಆಗಿದೆ, ಇವತ್ತಿಗಿಂತ ನಾಳೆ ಹೇಗೆ ಇದಾಗಿದೆ, ಅದನ್ನು ತಿಳ್ಕೊಳ್ಳೋಕ್ಕೆ ಕಂಟಿನ್ಯೂಸ್ ಆಗಿ ಆಗ್ತಿರ್ಬೇಕು. ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ. ಮೊದಲು VFX ಅದು CG ಅದೆಲ್ಲ ಇತ್ತು. ಸೊ ಇದನ್ನು ನಾವು ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟು, ಪರ್ಟಿಕ್ಯುಲರ್ಲಿ ಫಾರ್ ನ್ಯೂ ಪ್ರೊಡ್ಯೂಸರ್ಸ್ ಲೈಕ್ ಮೀ. ಐ ಥ್ಯಾಂಕ್ whoever has arranged this. I really appreciate. I thank one and all, and this should continue. Thank you very much. ಅಂದು ಇಂದು ಮುಂದೆ ನಾನು ಕೇಳಿದರೆ ಅಂದು ಭಾರಿ 100% ಅದ್ಭುತವಾಗಿ ನಡೀತಾ ಇದೆ. ಭಾರಿ ಚೆನ್ನಾಗಿದೆ, ಬೇಕಾಗಿದೆ. ಇಂಥ ಇವು ಸಂಖ್ಯೆಯನ್ನು ಮಾಡಲೇಬೇಕಾಗತ್ತೆ. ಇಂಥವು ಆಗವಾಗ ನಡೀತಾ ಇರಬೇಕು. ಆದರೆ ಇವಾಗ ಚರ್ಚೆ ಏನು ನಡೀತಾ ಇದೋ ಮುಂದಕ್ಕೆ ಏನು ಮಾಡಬೇಕು ಅನ್ನೋದು ಬೇಕಾಗತ್ತೆ. ತುಂಬ ಚೆನ್ನಾಗಿದೆ. ಎಲ್ಲರಿಗೆ ಒಂದು ನಾಲೆಜ್ ಬಂತು. ಸಿನಿಮಾ ಅಂದರೆ ಏನು ಗೊತ್ತಿಲ್ಲ ಅಂತ ಅವರು ಕೂಡ ಇವತ್ತು ಬಂದ ಮೇಲೆ ಚಾಂಬರ್ ಏನು ಮಾಡ್ತಾರೆ, ಸಿನಿಮಾ ಇಂಡಸ್ಟ್ರಿಯಲ್ಲಿ ಯಾರು ಏನೇನು ಮಾಡ್ತಾರೆ, ಎಲ್ಲ ವಿಷಯಗಳು ಈಗ ಗೊತ್ತಾಗಿದೆ. ಅಂದು ಇಂದು ಮುಂದೆ ಈಗ ಹೊಸ ಹೊಸ ವಿಷಯಗಳ ಚೇಂಜ್ ಆಗ್ತಾ ಇದೆ. ಹಳೆ ಕ್ಯಾಮರಾ, ಹಳೆ
ಡೈಲಾಗ್ಸ್ ಎಲ್ಲ ಚೇಂಜ್ ಆಗಿ ಮ್ಯೂಸಿಕ್ ಗೀಸಿಗಳು ಚೇಂಜ್ ಆಗಿ ಏನೇನು ವಿಷಯಗಳ ಸರ್ ನಾವು ಅಪ್ಗ್ರೇಡ್ ಆಗಬೇಕು ಅಂತ ಅದಕ್ಕೋಸ್ಕರ ಈ ಪ್ರೋಗ್ರಾಮ್ ಕರ್ನಾಟಕ ಫಿಲ್ಮ್ ಚಾಂಬರ್ ಆಫ್ ಕಾಮರ್ಸ್ ಅವರು ಮಾಡಿದ್ದಾರೆ. ಈ ಸುದ್ದಿಗಾರ ಚಾನಲ್ ನಮ್ಮ ಚಲನಚಿತ್ರದ ಆಗು ಹೋಗುಗಳು ಆನ್ ದ ಸ್ಕ್ರೀನ್ ಬಿಯಾಂಡ್ ದ ಸ್ಕ್ರೀನ್ ನಿಮ್ಮೆಲ್ಲರಿಗೂ ವರದಿ ಮಾಡ್ತಾ ಇರುತ್ತೆ. ಭಾಳ ಯಶಸ್ವಿಯಾಗಿ ಎಲ್ಲ ಕಲಾವಿದರನ್ನು ಭೇಟಿ ಆಗ್ತಾರೆ, ತಂತ್ರಜ್ಞರನ್ನು ಭೇಟಿ ಆಗ್ತಾರೆ. ನೀವು ಬರೀ ಕಲಾವಿದರನ್ನ ಅಷ್ಟೇ ನೋಡಿರ್ತಾರೆ, ಬಿಯಾಂಡ್ ದ ಸ್ಕ್ರೀನ್ ಎಷ್ಟು ಜನ ವರ್ಕ್ ಮಾಡ್ತಾರೆ ಅನ್ನೋದನ್ನು ಸಮಗ್ರ ಮಾಹಿತಿಯನ್ನು ಈ ಸುದ್ದಿಗಾರ ಚಾನಲ್ನವರು ನಿಮ್ಮ ಮುಂದೆ ಪ್ರಸ್ತುತಪಡ್ತಾರೆ. ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಎಲ್ಲರೂ ಇದರಲ್ಲಿ ಪ್ರಸಾರ ಆಗೋಂಥ ಕಾರ್ಯಕ್ರಮಗಳನ್ನು ನೋಡಿ. ಥ್ಯಾಂಕ್ ಯು. ಒಳ್ಳೆಯದಾಗಲಿ ಸುದ್ದಿಗಾರ ಅವ್ರಿಗೆ. ಮ್ಯಾಮ್, ಪ್ರತಿಯೊಬ್ಬರು ಬೆಳೆದ್ರೇ ಖುಷಿ. ಸೊ ನಿಮ್ಮ ಚಾನಲ್ಲು ಆದಷ್ಟು ಮೇಲೆ ಬೆಳೀಲಿ ಅಂತ ಕೇಳ್ಕೊಳ್ತೀನಿ. ಸೊ ಒಳ್ಳೆಯದಾಗಲಿ ನಿಮ್ಗೆ ಕೂಡ. ಸುದ್ದಿಗಾರರಿಗೆ ಒಳ್ಳೆ ಸುದ್ದಿ ಕೊಡಿ. ಗಾಡ್ ಕಿಸ್.